ಇಂಗ್ಲಿಷ್ ವ್ಯಾಕರಣದಲ್ಲಿ ವಿವರಣಾತ್ಮಕ ಚಿಹ್ನೆ ಕಾಲನ್ ಬಳಸುವ ನಿಯಮಗಳು. ವಿವರಣಾತ್ಮಕ ಚಿಹ್ನೆ ಕಾಲನ್ ಅನ್ನು ಮುಖ್ಯವಾಗಿ ಒಂದು ಪಟ್ಟಿಯನ್ನು ಲೀಸ್ಟ್ ಪರಿಚಯಿಸಲು, ಒಂದು ವಿಷಯವನ್ನು ವಿವರವಾಗಿ ವಿವರಿಸಲು ಅಥವಾ ಸಮಯವನ್ನು ಸೂಚಿಸಲು ಬಳಸುತ್ತೇವೆ. ವಿವರಣಾತ್ಮಕ ಚಿಹ್ನೆ ಕಾಲನ್ ಅನ್ನು ಮುಖ್ಯವಾಗಿ ಒಂದು ಪಟ್ಟಿಯನ್ನು ಪರಿಚಯಿಸಲು, ಒಂದು ವಿಷಯವನ್ನು ವಿವರಿಸಲು ಅಥವಾ ಸಮಯವನ್ನು ಸೂಚಿಸಲು ಬಳಸುತ್ತೇವೆ. ಬಳಸುವ ಜಾಗ: ಉದಾಹರಣೆಗಳನ್ನು ನೀಡುವ ಮುನ್ನ, ಪಟ್ಟಿಯನ್ನು ಪ್ರಾರಂಭಿಸುವಾಗ ಅಥವಾ ಗಂಟೆ ಮತ್ತು ನಿಮಿಷಗಳನ್ನು ಪ್ರತ್ಯೇಕಿಸುವಾಗ. ಬಳಸುವ ಜಾಗ: ಉದಾಹರಣೆಗಳನ್ನು ನೀಡುವ ಮುನ್ನ, ಪಟ್ಟಿಯನ್ನು ಪ್ರಾರಂಭಿಸುವಾಗ ಅಥವಾ ಗಂಟೆ ಮತ್ತು ನಿಮಿಷಗಳನ್ನು ಪ್ರತ್ಯೇಕಿಸುವಾಗ. ನನಗೆ 3 ಬಣ್ಣಗಳು ಇಷ್ಟ: ಕೆಂಪು, ನೀಲಿ ಮತ್ತು ಹಸಿರು. ಐ ಲೈಕ್ 3 ಕಲರ್ಸ್: ರೆಡ್, ಬ್ಲೂ ಆ್ಯಂಡ್ ಗ್ರೀನ್. ನನಗೆ 3 ಬಣ್ಣಗಳು ಇಷ್ಟ: ಕೆಂಪು, ನೀಲಿ ಮತ್ತು ಹಸಿರು. ಐ ಲೈಕ್ 3 ಕಲರ್ಸ್: ರೆಡ್, ಬ್ಲೂ ಆ್ಯಂಡ್ ಗ್ರೀನ್. ಪಂದ್ಯವು ಬೆಳಿಗ್ಗೆ 10:30ಕ್ಕೆ ಪ್ರಾರಂಭವಾಗುತ್ತದೆ. ದ ಮ್ಯಾಚ್ ಸ್ಟಾರ್ಟ್ಸ್ ಅಟ್ 10:30 AM. ಪಂದ್ಯವು ಬೆಳಿಗ್ಗೆ 10:30ಕ್ಕೆ ಪ್ರಾರಂಭವಾಗುತ್ತದೆ. ದ ಮ್ಯಾಚ್ ಸ್ಟಾರ್ಟ್ಸ್ ಅಟ್ 10:30 AM. ನಮ್ಮ ಪ್ರವಾಸಕ್ಕೆ 3 ವಸ್ತುಗಳು ಬೇಕು: ಬ್ಯಾಗ್, ನೀರು ಮತ್ತು ಕ್ಯಾಮರಾ. ವಿ ನೀಡ್ 3 ಥಿಂಗ್ಸ್ ಫಾರ್ ಅವರ್ ಟ್ರಿಪ್: ಅ ಬ್ಯಾಗ್, ವಾಟರ್ ಆ್ಯಂಡ್ ಎ ಕ್ಯಾಮರಾ. ನಮ್ಮ ಪ್ರವಾಸಕ್ಕೆ 3 ವಸ್ತುಗಳು ಬೇಕು: ಬ್ಯಾಗ್, ನೀರು ಮತ್ತು ಕ್ಯಾಮರಾ. ವಿ ನೀಡ್ 3 ಥಿಂಗ್ಸ್ ಫಾರ್ ಅವರ್ ಟ್ರಿಪ್: ಅ ಬ್ಯಾಗ್, ವಾಟರ್ ಆ್ಯಂಡ್ ಅ ಕ್ಯಾಮರಾ. ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲು 2 ನಿಯಮಗಳಿವೆ: ಕಠಿಣ ಪರಿಶ್ರಮ ಮತ್ತು ನಿಯಮಿತ ಅಭ್ಯಾಸ. ದೇರ್ ಆರ್ 2 ರೂಲ್ಸ್ ಟು ಪಾಸ್ ದ ಎಕ್ಸಾಮ್: ಹಾರ್ಡ್ ವರ್ಕ್ ಆ್ಯಂಡ್ ರೆಗ್ಯುಲರ್ ಪ್ರಾಕ್ಟೀಸ್. ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲು 2 ನಿಯಮಗಳಿವೆ: ಕಠಿಣ ಪರಿಶ್ರಮ ಮತ್ತು ನಿಯಮಿತ ಅಭ್ಯಾಸ. ದೇರ್ ಆರ್ 2 ರೂಲ್ಸ್ ಟು ಪಾಸ್ ದ ಎಕ್ಸಾಮ್: ಹಾರ್ಡ್ ವರ್ಕ್ ಆ್ಯಂಡ್ ರೆಗ್ಯುಲರ್ ಪ್ರಾಕ್ಟೀಸ್. ಅಂಗಡಿಯಲ್ಲಿ ಈ ಹಣ್ಣುಗಳು ಲಭ್ಯವಿವೆ: ಆ್ಯಪಲ್, ಬಾಳೆಹಣ್ಣು ಮತ್ತು ಮಾವಿನ ಹಣ್ಣು. ದೀಸ್ ಫ್ರೂಟ್ಸ್ ಆರ್ ಅವೈಲೇಬಲ್ ಇನ್ ದ ಶಾಪ್: ಆ್ಯಪಲ್, ಬನಾನಾ ಆ್ಯಂಡ್ ಮ್ಯಾಂಗೋ. ಅಂಗಡಿಯಲ್ಲಿ ಈ ಹಣ್ಣುಗಳು ಲಭ್ಯವಿವೆ: ಆ್ಯಪಲ್, ಬಾಳೆಹಣ್ಣು ಮತ್ತು ಮಾವಿನ ಹಣ್ಣು. ದೀಸ್ ಫ್ರೂಟ್ಸ್ ಆರ್ ಅವೈಲೇಬಲ್ ಇನ್ ದ ಶಾಪ್: ಆ್ಯಪಲ್, ಬನಾನಾ ಆ್ಯಂಡ್ ಮ್ಯಾಂಗೋ. ರೈಲು ರಾತ್ರಿ 8:45ಕ್ಕೆ ಹೊರಡುತ್ತದೆ. ದ ಟ್ರೈನ್ ಡಿಪಾರ್ಟ್ಸ್ ಆಟ್ 8:45 PM. ರೈಲು ರಾತ್ರಿ 8:45ಕ್ಕೆ ಹೊರಡುತ್ತದೆ. ದ ಟ್ರೈನ್ ಡಿಪಾರ್ಟ್ಸ್ ಆಟ್ 8:45 PM. ನಿಮಗೆ ನನ್ನ ಟೀಚಿಂಗ್ ಇಷ್ಟವಾದಲ್ಲಿ, ರಿಸರ್ಚ್ ಇಷ್ಟವಾದಲ್ಲಿ ನನಗೆ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಕೋರ್ಸ್ ಜಾಯಿನ್ ಮಾಡಲಿಕ್ಕಿದ್ರೆ 3 ತಿಂಗಳ ಕಂಪ್ಲೀಟ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್. ಇದು ಬೇರೆಯೇ ನನ್ನ ಜೊತೆ ಕಲಿಯಿರಿ ಅಂತ ಒಂದು ಫುಲ್ ಕೋರ್ಸ್ ನಾನು ಡೆವಲಪ್ ಮಾಡಿದ್ದೇನೆ. 3 ತಿಂಗಳ ಕೋರ್ಸ್ ಅದು. ಆ ಕೋರ್ಸಿಗೆ ನೀವು ಜಾಯಿನ್ ಆದರೆ 3 ತಿಂಗಳಲ್ಲಿ ನಿಮಗೆ ಖಂಡಿತವಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಒಂದು ವೇಳೆ ನಿಮಗೆ ಆ ಕೋರ್ಸಿಗೆ ಜಾಯಿನ್ ಆಗಲಿಕ್ಕಿದ್ರೆ ನನಗೆ ಕಮೆಂಟಲ್ಲಿ ಬರೀರಿ.